ರಾಜನೊಬ್ಬ ರಥವೇರಿ ಹೋಗುತ್ತಾ ಇದ್ದ. ಅದು ಮಣ್ಣಿನ ದಾರಿ. ರಥದ ಓಟಕ್ಕೆ ಅವನ ಕಿರೀಟದ ಎತ್ತರದಲ್ಲಿದ್ದ ಅನರ್ಘ್ಯವಾದ ರತ್ನವೊಂದು ಕಳಚಿ ಬಿತ್ತು. ಬಿದ್ದು ದಾರಿಯ ಧೂಳಿನ ಕೆಳಗೆ ಸೇರಿಕೊಂಡಿತು. ರಾಜನಿಗೋ, ಸಾರಥಿಗೋ ಅಥವಾ ರಾಜನ ಜೊತೆಗಿದ್ದವರಿಗೋ ಅದು ಕಾಣಲಿಲ್ಲ. ಪ್ರತಿನಿತ್ಯ ನೂರಾರು ಜನ ಓಡಾಡುವ ದಾರಿಯಾದರೂ ಜನರಿಗೆ ಧೂಳಿನಡಿಯಲ್ಲಿ ಅನರ್ಘ್ಯವಾದ ರತ್ನವಿದೆ ಎಂದು ಗೊತ್ತಿಲ್ಲ. ತುಳಿದುಕೊಂಡು ಓಡಾಡುತ್ತಿದ್ದಾರೆ. ರಾಜನ ಕಿರೀಟ ತುಟ್ಟ ತುದಿಯಲ್ಲಿದ್ದ ರತ್ನ ಇದೀಗ ಅಸಂಖ್ಯ ಜನರ ಪಾದಘಾತವನ್ನು ಸಹಿಸಬೇಕಿದೆ. ಅವರ ತುಳಿತವನ್ನು ಅನುಭವಿಸಬೇಕಿದೆ. ಇದೇ ವಿಧಿವಿಲಾಸ, ವಿಧಿವಿಪಾಕ. ಒಮ್ಮೊಮ್ಮೆ ಎತ್ತರದಲ್ಲಿದ್ದವರು ಎತ್ತರದಲ್ಲಿರಬೇಕಾದವರು ಕೆಳಗೆ ಬೀಳಬೇಕಾಗುತ್ತದೆ. ಕೆಳಗೆ ಇರಬೇಕಾಗುತ್ತದೆ. ಬಿದ್ದು ತುಳಿಸಿಕೊಳ್ಳಬೇಕಾಗುತ್ತದೆ. ತಮಗಿಂತ ಚಿಕ್ಕವರು ತಮ್ಮನ್ನು ಅನಾದರ ಮಾಡುವಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಏನು ಮಾಡುವುದು? ಸಹಿಸಿಕೊಳ್ಳಬೇಕಷ್ಟೆ.